ಪರಿಸ್ಥಿತಿಯನ್ನು ಇವತ್ತು ನೋಡಬೇಕಾಗಿದೆ. ಇನ್ನು 2 ಡಿವಿಷನ್ ಬಾಕಿ ಇದೆ, ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ನು. ಬೆಂಗಳೂರು ಡಿವಿಷನನ್ನು 25ನೇ ತಾರೀಕು ಮುಖ್ಯಮಂತ್ರಿಗಳು ನಾನು ರಿವ್ಯೂ ಮಾಡ್ತಾ ಇದ್ದೀವಿ. ಅದಾದ ನಂತರ ತಕ್ಷಣ ಮೈಸೂರು ಡಿವಿಷನ್ ರಿವ್ಯೂ ಮಾಡ್ತೀವಿ. ಅದಾದಮೇಲೆ ಒಂದು ಸಂಪೂರ್ಣವಾದ ರಾಜ್ಯದ ಚಿತ್ರಣ ನಮಗೆ ಸಿಗುತ್ತೆ. ಆನಂತರ ನಾವು ಇಂಟರ್ನಲ್ಲಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ರೈತರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಮತ್ತು ಸಾಮಾನ್ಯ ಜನರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು. ಈಗಾಗಲೇ ನಾವು ಈ ಏನು ನರೇಗಾ ಯೋಜನೆ ಇತ್ತು, ಅಂದರೆ ಈಗ ಅವರು ಜಿ ಎಲ್ಲ ಮಾಡಿದ್ದಾರೆ, ಅದರಲ್ಲಿ ಕೆಲಸ ತಗೊಳ್ಬೇಕು ಅಂತ ಈಗಾಗಲೇ ನಾವು ಸೂಚನೆಗಳು ಕೊಟ್ಟಿದ್ದೇವೆ. ಅಂದರೆ ಕಾಮಗಾರಿಗಳನ್ನು ತಗೊಳ್ಳಿ, ಅವರಿಗೆ ಹಣ ನಮ್ಮ ಹತ್ರ ಸಾಕಷ್ಟು ಹಣ ಇದೆ, ಅದನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದೇವೆ. ಪ್ರಪೋಸಲ್ಸ್ ಕೊಟ್ಟರೆ ತಕ್ಷಣ ಹಣ ಬಿಡುಗಡೆ ಮಾಡ್ತೀವಿ. ನಾವು ಈಗಾಗಲೇ 1 ಕೋಟಿ ರೂಪಾಯಿ ಪ್ರತಿಯೊಂದು ಶಾಸಕರಿಗೂ ಕೂಡ ಅವರ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈಗಾಗಲೇ ಪ್ರಕಟಣೆ ಮಾಡಿದ್ದೇವೆ. ಮತ್ತು 5 ಕೋಟಿ ರೂಪಾಯಿ ಒಂದೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ, ಎಮರ್ಜೆನ್ಸಿಗೆ ಕುಡಿಯೋ ನೀರಿಗೆ ಖರ್ಚು ಮಾಡಬೇಕು ಅಂಥೇಳಿ ಕೊಟ್ಟಿದ್ದೇವೆ. ಈಗಾಗಲೇ ಅವ್ರ ಹತ್ರ ಹಣ ಇದೆ. ಇದಲ್ಲದೆ ನಮಗೆ PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಸುಮಾರು 329 ಕೋಟಿ ರೂಪಾಯಿ ಇಟ್ಟಿದ್ದೀವಿ, ಎಲ್ಲ ಜಿಲ್ಲೆ ಸೇರಿ. ಸೊ ಹಣಕ್ಕೆ ಕೊರತೆ ಇಲ್ಲ. ಅಂದರೆ ನಾವು ಯಾವ ರೀತಿ ಪ್ರೋಗ್ರಾಮ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ. ಸರ್, ಸೆಂಟ್ರಲ್ಗೆ ನೀವು ಲೆಟರ್ ಎಲ್ಲ ಬರೆದಿದ್ರಿ, ಯಾವ ಕಮಿಟಿ ಏನಾದರೂ ಬರ್ಬೋದು? ಅಲ್ಲ, ಅವರು ನಮಗಿನ್ನೂ ಯಾವುದೂ ರಿಯಾಕ್ಷನ್ ಬಂದಿಲ್ಲ. ರಿಯಾಕ್ಷನ್ ಬಂದ ಮೇಲೆ ನೋಡೋಣ ಯಾವ ರೀತಿ ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾವು ಮುಂದೆ ಆಗಸ್ಟ್ ತಿಂಗಳಲ್ಲಿ ಅವರು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೆಮೊರಾಂಡಮ್ ಇದಕ್ಕೆ ಬರದ ಪರಿಸ್ಥಿತಿಗೆ ಒಂದು ಮೆಮೊರಾಂಡಮ್ ಕೊಡ್ತೀವಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆದಮೇಲೆ ಅವರು ಸಾಮಾನ್ಯವಾಗಿ ನಾವು ಏನು ಮೆಮೊರಾಂಡಮ್ ಕೊಟ್ಟ ಮೇಲೆ ಕಳಿಸ್ತಾರೆ, ಅಲ್ಲಿ ತನಕ ಕಳಿಸೋದಿಲ್ಲ. ಸರ್, ಈಗ ನೀವು ಕೆಲವು ಜಿಲ್ಲೆಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಿ ಸರ್, ಅಲ್ಲಿ ಕೃಷಿ ಚಟುವಟಿಕೆಗಳೆಲ್ಲ ಶುರುವಾಗಿದೆಯಾ ಸರ್? ಯಾಕೆಂದರೆ CM ಅವ್ರು ಹೇಳ್ತಾ ಇದ್ರು ನೀರಿನ ಸಮಸ್ಯೆ ಇದೆ, ಯಾರು ಬೆಳಿಬೇಡಿ ಅಂತ. ಇದೆಲ್ಲ ಈಗ ಮುಂಗಾರಲ್ಲಿ ಸ್ವಲ್ಪ ಮಳೆ ಬಂತು, ಅದಕ್ಕೆ ಎಲ್ಲ ಬೀಜ ಹಾಕಿದ್ರು, ಮತ್ತೆ ಮಳೆ ನಿಂತೋಯ್ತು, ಈಗೆಲ್ಲದೂ ಒಣಗೋಗಿದೆ. ಈಗ ಯಾವುದೇ ಎಲ್ಲೂ ಕ್ರಾಪ್ ಅಂತ ಇಲ್ಲವೇ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವ ಜಿಲ್ಲೆಯಲ್ಲೂ ಇಲ್ಲ. ಈಗ ಮತ್ತೆ ಏನಾದರೂ ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ಬೋದು ಅಂತ ಒಂದು ಸೂಚನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಂದರೆ ಮತ್ತೆ ಬೀಜ ಹಾಕ್ತಾರೆ. ಈ ಲೇಟ್ ಸೋಯಿಂಗ್ ಅಂತ ಮಾಡ್ತಾರೆ, ಅದರಲ್ಲಿ ವಿಶೇಷವಾಗಿ ರಾಗಿ ಅಂತ ಕ್ರಾಪ್ಗಳೆಲ್ಲ ಲೇಟ್ ಸೋಯಿಂಗ್ ಆದರೂ ಕೂಡ ಬರುತ್ತೆ ಅಂತ ಅದೊಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ.